ನಿನಗೆ ಬರ್ಲಿಲ್ಲ ಅಂದ್ರೆ ನೀನ್ ಸುಳ್ಳು ಅಂತ ನೀನೇ ಒಪ್ಕೊಂಡಾಗುತ್ತೆ. ಭಗವಂತ ಭಗವಂತ, ನಿನಗೆ ಬರ್ಲಿಲ್ಲ ಅಂದ್ರೆ ನಿನ್ನೆ ನಂಬಿರೋ ಈ ನಿನ್ ಭಕ್ತನ ಮೇಲೆ ಆಣೆ, ಭಕ್ತನ ಮೇಲೆ ಆಣೆ. ಶಿವಪ್ರಸಾದ್, ಭಗವಂತ ಪ್ರಾಮಾಣಿಕ, ನಿಷ್ಠಾವಂತ, ಸತ್ಯವಂತ, ಗುಣವಂತ, ಹೃದಯವಂತ ನನ್ನ ಶಿವಪ್ರಸಾದ್. ಆದ್ರೂ ನಿನ್ ಜೀವನದಲ್ಲಿ ಎಷ್ಟೊಂದು ಕಷ್ಟ. ಯಾವ ಅಡ್ಗೆ ಮನೆ ಸಾಸಿವೆ ಡಬ್ಬಿನಲ್ಲಿ ದುಡ್ಡಿರುತ್ತೋ ಆ ಮನೆಗೆ ಯಾವತ್ತೂ ಕಷ್ಟ ಬರಲ್ಲ. ಆದ್ರೆ ನಮ್ಮನೆ ಸಾಸಿವೆ ಡಬ್ಬಿನಲ್ಲಿ ಸಾಸಿವೆನೇ ಇರಲ್ವೇ? ಸ್ಕೂಲಲ್ಲಿ ಟೀಚರು ನಿಮ್ಮಪ್ಪ ಎಲ್ ಕೆಲಸ ಮಾಡ್ತಾರೆ ಅಂತ ಕೇಳಿದ್ದಕ್ಕೆ ನನ್ನ ಫ್ರೆಂಡ್ಸು ಇಂಜಿನಿಯರು, ಡಾಕ್ಟರು ಅಂತೆಲ್ಲ ಹೇಳಿದ್ರು. ಆದ್ರೆ ನಾನು ನಮ್ಮಪ್ಪ ಅಂಡರ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾರೆ ಅಂದೆ. ನಿನ್ನಂತ ನೀ ಆಫೀಸಲ್ಲಿ ಬಿಟ್ಟಿದ್ದೆ ಹೆಚ್ಚು, ಅಂತದ್ರಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತೀಯಾ? ನಿನ್ನಂತರೆಲ್ಲ ತಿರ್ಪೆ ಎತ್ಕೊಂಡು ಬದುಕಬೇಕು. ಗೊತ್ತಾಗುತ್ತೆ ಆಫೀಸಿನ ಕೆಲಸ ಏನು ಅಂತ. ಅರ್ಥ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಆ ಬಿಟ್ಟಲ್ಲ ಅವ್ರ ತರ ಸ್ವಂತ ಮನೆ ಕಟ್ಸಿರೋರು. ಪ್ರತಿ ಹಂತದಲ್ಲೂ ನಿನ್ ಜೊತೆಲಿದ್ದಿದ್ದು. ನೀನೇನೋ ಬಚಾವಾದೆ, ಆದ್ರೆ ಅವ್ರೇನ್ ಪಾಪ ಮಾಡಿದ್ರು ಅಂತ ಸಿಕ್ಕಾಕೊಂಡಿದ್ದಾರೆ. ನಾನು ಯಾವಾಗ್ಲೂ ನಿನ್ನೊಳಗೆ ಇರ್ತೀನಲ್ಲ ಶಿವಪ್ರಸಾದ್. ಓ ಮೈ ಗಾಡ್, ಕರ್ದಿಯಾ ಶಿವಪ್ರಸಾದ್? ನನ್ನ ಮಾತನ್ನ ನಾನು ಉಳಿಸ್ಕೊಂಡೆ. ನನಗೆ ಕೊಡಲು ಶಿವಪ್ರಸಾದ್. ನೋವಾಗ್ತಿದ್ಯಾ ಶಿವಪ್ರಸಾದ್? ಅಪ್ಪ ಭಗವಂತ, ಕೊನೆಗೂ ನಮ್ದವ್ರ ಕೈ ಬಿಡ್ಲಿಲ್ಲ ನೀನು. ಅಕ್ಕ, ಅಪ್ಪ ಪ್ರಮೋಷನ್ ತಗೊಂಡಿದ್ದು ಸ್ವಲ್ಪ ಲೇಟ್ ಆಗ್ಲಿಲ್ವಾ? ಇವ್ರಿಗೆಲ್ಲ ಟೆಸ್ಟ್ ಆಡಿ ಅಭ್ಯಾಸ. ಈ ಕಾಲದಲ್ಲಿ ಏನಿದ್ರು 2020 ಆಡ್ಬೇಕು. ತಾವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮುಂದೆ ನೀವು ಎಷ್ಟು 2020 ಆಡ್ತೀರಾ ಅಂತ ನಾನು ನೋಡ್ತೀನಿ. ಕಾಶಿ, ಶಿವು ಇಷ್ಟೊತ್ತಾದ್ರೂ ಬರಲಿಲ್ಲ. ಪೈ ನನಗೂ ಅದೇ ಆಶ್ಚರ್ಯ ಮರ್ರ. ನಾನೇ ಹೋಗಿ ಕರ್ಕೋಬಹುದಾ? ಕರ್ಕೋ ಬರೋದಕ್ಕೆ ಅವ್ರೇನ್ ಚಿಕ್ಕ ಹುಡ್ಗನಾ? ಎಲ್ಲಿ ನ್ಯಾಯ, ನೀತಿ, ಸತ್ಯ ಇರುತ್ತೋ ಅಲ್ಲಿ ಗೆಲುವಿರುತ್ತೆ ಅಂತ ನಿರೂಪಿಸ್ಬಿಟ್ಟೆ. ಈಗ ತಾನೇ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು, ಅವ್ರಿಗೆ ಪ್ರಮೋಷನ್ ಸಿಕ್ತಂತೆ. ಇನ್ಮೇಲೆ ನಮ್ಮ ಮನೆಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊ. ಕಷ್ಟ ಕೊಡಬೇಡ ಅಂತ ಹೇಳಲ್ಲ ನಾನು, ಆದರೆ ಬರೋ ಕಷ್ಟಗಳನ್ನ ಎದುರಿಸೋ ಶಕ್ತಿ ಕೊಡು. ಅವರೇ ಬಂದ್ರಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ಭಾವ, ಎಲ್ರು ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಲೇ ದಡ್ಡ, ಎಲ್ಲಿ ಹೋಗಿದ್ಯೋ ಇಷ್ಟೊತ್ತು?
ಏನೋ ಖುಷಿ ಸುದ್ದಿ ಹೇಳ್ತೀಯ ಅಂತ ನಾನು ನಿಂಗೋಸ್ಕರ ಕಾಯ್ತಾ ಇದ್ದೆ. ಒಳ್ಳೇದಾಗ್ಲಪ್ಪ. ಅಪ್ಪ ನಮಗೂ ಸುದ್ದಿ ಗೊತ್ತಾಯ್ತು. ಕಂಗ್ರ್ಯಾಚುಲೇಷನ್. ಅಕ್ಕ ನಂಗೂ ವಿಶ್ ಮಾಡಕ್ ಬಿಡ್ತೀಯ ಇಲ್ವಾ? ಕಂಗ್ರ್ಯಾಚುಲೇಷನ್ಸ್ ಅಪ್ಪ. ಥ್ಯಾಂಕ್ಸ್ ಮಗನೇ, ಥ್ಯಾಂಕ್ಸ್. ರೀ ಹಾಂ, ಕಂಗ್ರ್ಯಾಚುಲೇಷನ್ಸ್ ರೀ. ಥ್ಯಾಂಕ್ ಯು. ಅಪ್ಪ ಈ ಸತಿ ನನಗೆ ರಿಮೋಟ್ ಕಾರ್ ಪಕ್ಕ ತಾನೆ? ಜಸ್ಟ್ 10,000 ರೂಪಾಯಿ. 10,000 ರೂಪಾಯಿ ಆಗುತ್ತಾ ಅಂತ ಹೇಳ್ತೀನಿ ಅನ್ಕೊಂಡ್ಯಾ? ಇಲ್ಲ, ಇನ್ಮೇಲೆ ನೀವೇನೇ ಕೇಳಿದ್ರು ನಾನು ಇಲ್ಲ ಅಂತ ಮಾತ್ರ ಹೇಳೋದಿಲ್ಲ. ಆ್ಯಕ್ಚುಲಿ ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಬರೋ ತಡ ಆಯಿತು. ಆದರೆ ಇರೋ ಭಾರನೆಲ್ಲ ಇಳಿಸ್ಬಿಟ್ಟು ಬಂದೆ. ಈಗ ಹಗುರಾಗಿ. ಲೇ, ಪ್ರಮೋಷನ್ ಬಂದಮೇಲೆ ಭಾರ ಯಾಕೆ ಹೊರಗೋಗಿದೆ? ಓಹೋ, ಎಕ್ಸ್ಟ್ರಾ ದುಡಿಮೆ ಇರಲಿ ಅಂತ ಅಂದ್ಬಿಟ್ಟು ಮಾರ್ಕೆಟಲ್ಲಿ ಮೂಟೆ ಹೊರಕ್ಕೆ ಹೋಗಿದ್ಯಾ? ಅಪ್ಪ, ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊ. ಈ ಜಗತ್ತಲ್ಲಿ ಯಾವುದೇ ವಸ್ತು ಆಗಲಿ ಖಾಲಿ ಇದ್ದರೆ ಹಗುರ ಅನಿಸುತ್ತೆ, ಆದರೆ ಮನಸ್ಸು ತುಂಬಿದರೆ ಹಗುರ ಅನಿಸುತ್ತೆ. ಮನಸ್ಸು ತುಂಬ ಒಳ್ಳೆತನ ತುಂಬಿಕೊಂಡಿದ್ರೆ ಮನಸ್ಸು ನಿರಾಳವಾಗಿರುತ್ತೆ. ಈಗ ನನ್ನ ಮನಸ್ಸು ತುಂಬ ಭಗವಂತನೇ ತುಂಬಿಕೊಂಡಿದ್ದಾನೆ. ಆ ಫೀಲ್